ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024 10ನೇ ತರಗತಿ ಭಾಗ 1 ಭೂಗೋಳಶಾಸ್ತ್ರ ಇದರಲ್ಲಿ ಬರುವಂತಹ 13ನೇ ಪಾಠ ಭಾರತದ ಅರಣ್ಯ ಸಂಪತ್ತು ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಅಭ್ಯಾಸಗಳು. ಫಸ್ಟ್ ಲೈನ್, ಬಿಟ್ಟ ಸ್ಥಳ ತುಂಬಿರಿ ಅಥವಾ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1ನೇ ಪ್ರಶ್ನೆ, ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯ ಪ್ರಕಾರವು ಡ್ಯಾಶ್ ಅರಣ್ಯಗಳು ಆಗಿದೆ. ಉತ್ತರ, ನಿತ್ಯ ಹರಿದ್ವರ್ಣ ಅರಣ್ಯಗಳು. 2ನೇ ಪ್ರಶ್ನೆ, ಹಿಮಾಲಯದಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ. ಉತ್ತರ, ಆಲ್ಪೈನ್. 3ನೇ ಪ್ರಶ್ನೆ, ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ, ಸುಂದರ್ಬನ್. 4ನೇ ಪ್ರಶ್ನೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಡ್ಯಾಶ್ ರಾಜ್ಯದಲ್ಲಿದೆ. ಉತ್ತರ, ಉತ್ತರಾಖಂಡ. 5ನೇ ಪ್ರಶ್ನೆ, ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅನುಕೂಲಕರ ಪರಿಸರವನ್ನು ಹೊಂದಲು ದೇಶದಲ್ಲಿ ಡ್ಯಾಶ್ ರಷ್ಟು ಅರಣ್ಯವಿರಬೇಕು. ಉತ್ತರ, 33%, 33%. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ. 6ನೇ ಪ್ರಶ್ನೆ, ಸ್ವಾಭಾವಿಕ ಸಸ್ಯವರ್ಗ ಎಂದರೇನು? ಉತ್ತರ, ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹದ ಗುಂಪು. ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಅಂತಲೂ ಇದೆ. ಇದನ್ನು ಅಥವಾ ಅಂತ ಮಾಡ್ಕೊಳ್ಳಿ. ಸ್ವಾಭಾವಿಕ ಸಸ್ಯವರ್ಗ ಎನ್ನುತ್ತೇವೆ. 7ನೇ ಪ್ರಶ್ನೆ, ಭಾರತವು ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣವೆಷ್ಟು? ಉತ್ತರ, ಭಾರತವು ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣ 7,13,789 ಹೆಕ್ಟೇರ್ಗಳಷ್ಟು. 8ನೇ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಯಾವುವು? ಉತ್ತರ, ಭಾರತದಲ್ಲಿ ಪ್ರಮುಖವಾಗಿ 6 ವಿಧದ ಅರಣ್ಯಗಳನ್ನು ಕಾಣಬಹುದು. 1. ನಿತ್ಯ ಹರಿದ್ವರ್ಣದ ಅರಣ್ಯಗಳು. 2. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. 3. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. 4. ಮ್ಯಾಂಗ್ರೋವ್ ಅರಣ್ಯಗಳು. 5. ಮರುಭೂಮಿ ಅರಣ್ಯಗಳು. 6. ಹಿಮಾಲಯದ ಆಲ್ಪೈನ್ ಅರಣ್ಯಗಳು. 9ನೇ ಪ್ರಶ್ನೆ, ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ಲಕ್ಷಣಗಳು ಮತ್ತು ಹಂಚಿಕೆಯನ್ನು ತಿಳಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಭಾರತದಲ್ಲಿ ಈ ಬಗೆಯ ಅರಣ್ಯವು ಅಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತ ಇದರ ಅರ್ಥ ದೇಶದ ವಿಶಾಲವಾದ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ. ಸೆಕೆಂಡ್ ಪಾಯಿಂಟ್, ಇವುಗಳು 100 ರಿಂದ 200 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. 3ನೇ ಪಾಯಿಂಟು, ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳನ್ನೊಳಗೊಂಡ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಹಾಗೂ ಛೋಟಾ ನಾಗಪುರ ಪ್ರಸ್ಥಭೂಮಿ, ಹಿಮಾಲಯದ ಪಾದಭಾಗಗಳು, ಒಡಿಸ್ಸಾ, ಪಶ್ಚಿಮ ಬಂಗಾಳಗಳ ಕೆಲಭಾಗಗಳಲ್ಲಿ ಹಂಚಿಕೆಯಾಗಿದೆ. 4ನೇ ಪಾಯಿಂಟ್, ಫೋರ್ತ್ ಪಾಯಿಂಟ್, ಈ ಅರಣ್ಯಗಳ ಮರಗಳು ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. 5th ಪಾಯಿಂಟ್, ಇವುಗಳನ್ನು ಮಾನ್ಸೂನ್ ಕಾಡುಗಳು ಎಂತಲೂ ಕರೆಯಲಾಗಿದೆ. 6th ಪಾಯಿಂಟ್, ತೇಗ, ಸಾಲ್, ಶ್ರೀಗಂಧ, ಕೆಂದಾಳ, ತಪಸಿ ಮರ, ಮೊತ್ತಿ, ದೊಡ್ಡಬಾಗಿ, ಮಾವು, ಬೇವು, ಹುಣಸೆ ಮರಗಳು ಹಾಗೂ ಬಿದಿರು ಇನ್ನಿತರ ಪ್ರಮುಖ ಮರಗಳು ಸಹ ಬೆಳೆಯುತ್ತವೆ. ಮೊತ್ತಿ, ದೊಡ್ಡಬಾಗಿ, ಮಾವು, ಬೇವು, ಹುಣಸೆ ಮರಗಳು ಪ್ರಮುಖವಾಗಿ ಬೆಳೆಯುತ್ತವೆ. 10ನೇ ಪ್ರಶ್ನೆ, ಅರಣ್ಯಗಳ ಮಹತ್ವವನ್ನು ತಿಳಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಶುದ್ಧ ವಾಯು, ಆಹಾರ ಹಾಗೂ ಮೇವನ್ನು ಪೂರೈಸುತ್ತವೆ. ಸೆಕೆಂಡ್ ಪಾಯಿಂಟ್, ಉತ್ತಮ ಮಳೆ ತರಲು ಸಹಾಯವಾಗಿವೆ. ಥರ್ಡ್ ಪಾಯಿಂಟ್, ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ಫೋರ್ತ್ ಪಾಯಿಂಟ್, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳಾಗಿವೆ. 5th ಪಾಯಿಂಟ್, ಔಷಧೀಯ ಸಸ್ಯಗಳ ಆಗರವಾಗಿವೆ. 6th ಪಾಯಿಂಟ್, ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. 7th ಪಾಯಿಂಟ್, ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ. 8th ಪಾಯಿಂಟ್, ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. 11ನೇ ಪ್ರಶ್ನೆ, ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಅರಣ್ಯ ನಾಶಕ್ಕೆ ಕಾರಣಗಳೆಂದರೆ 1. ವ್ಯವಸಾಯದ ವಿಸ್ತರಣೆ. 2. ಹೈನುಗಾರಿಕೆ. 3. ರಸ್ತೆಗಳು ಮತ್ತು ರೈಲು ಮಾರ್ಗಗಳ ನಿರ್ಮಾಣ. 4. ನೀರಾವರಿ ಯೋಜನೆಗಳ ನಿರ್ಮಾಣ. 5. ಕಾಡ್ಗಿಚ್ಚು. 6. ಗಣಿಗಾರಿಕೆ, ಇನ್ನು ಮುಂತಾದವು. 12ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣೆ ಎಂದರೇನು? ಉತ್ತರ, ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ಅರಣ್ಯ ಸಂರಕ್ಷಣೆ ಎನ್ನುವರು. 13ನೇ ಪ್ರಶ್ನೆ, ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆಗಳನ್ನು ನೀಡಿ. ನೀವು
ಈ ಪ್ರಶ್ನೆಗೆ ಓನ್ ಆಗಿ ಅಂದರೆ ಸ್ವಂತವಾಗಿಯೂ ಸಹ ಉತ್ತರವನ್ನು ಬರೆಯಬಹುದು. ಪಠ್ಯಪುಸ್ತಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಉತ್ತರವನ್ನು ಬರೆಯಬಹುದಾಗಿದೆ. ಉತ್ತರ ಫಸ್ಟ್ ಪಾಯಿಂಟ್ ಅರಣ್ಯ ನಾಶ ನಿಯಂತ್ರಣ. ಸೆಕೆಂಡ್ ಪಾಯಿಂಟ್ ಮಿತಿಮೀರಿ ಮೇಯಿಸುವುದನ್ನು ತಡೆಗಟ್ಟುವುದು. ಥರ್ಡ್ ಪಾಯಿಂಟ್ ಕಾಡ್ಗಿಚ್ಚು ನಿಯಂತ್ರಣ. ಫೋರ್ತ್ ಪಾಯಿಂಟ್ ಅರಣ್ಯ ಅತಿಕ್ರಮಣದ ತಡೆ. ಫಿಫ್ತ್ ಪಾಯಿಂಟ್ ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ. ಸಿಕ್ಸ್ತ್ ಪಾಯಿಂಟ್ ಮರಗಳ ಕಳ್ಳಸಾಗಾಣಿಕೆ ತಡೆ. ಸೆವೆಂತ್ ಪಾಯಿಂಟ್ ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು. ಏಯ್ತ್ ಪಾಯಿಂಟ್ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರುವುದು. ನೈನ್ತ್ ಪಾಯಿಂಟ್ ಅರಣ್ಯ ಬೆಳೆಸಲು ಪ್ರೋತ್ಸಾಹ ನೀಡುವುದು. 10th ಪಾಯಿಂಟ್ ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವನ್ನುಂಟು ಮಾಡುವುದು. ಮಕ್ಕಳೇ, ಭಾರತದ ಅರಣ್ಯ ಸಂಪತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.